ಎಲ್ಲರಿಗೂ ನಮಸ್ಕಾರ. ನಾನು ಜಿ.ಎನ್. ನಂಜುಂಡಸ್ವಾಮಿ, ಮಾಜಿ ಶಾಸಕ, ಕೊಳ್ಳೇಗಾಲ. ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕು, ಜನರ ಆಶೀರ್ವಾದ ಬೇಕು ಅಂತೇಳಿ ಬಯಸಿದ್ದೇನೆ. ಹಾಗಾಗಿ ನಾಳೆ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈಗಾಗಲೇ 25 ಕ್ರೈಸ್ತ ಮಾಸವನ್ನು ಹಬ್ಬವನ್ನು ಆಚರಿಸಿ ಜನವರಿ 1, 2024ನೇ ಹೊಸ ವರ್ಷ ಏನೆಲ್ಲ ಕಳೆದ 23ನೇ ಇಸ್ವಿನಲ್ಲಿ ನಾಡಿನ ಜನರಿಗೆ, ದೇಶದ ಜನರಿಗೆ ಏನೆಲ್ಲ ತೊಂದರೆಗಳಾಗಿದೆ ಆ ತೊಂದರೆಗಳನ್ನು ಭಗವಂತ ನಿವಾರಣೆ ಮಾಡಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ಕೂಡ ಭಾತೃತ್ವದಿಂದ ಕಟ್ಕೊಂಡು ಹೋಗ್ತಕ್ಕಂಥ ಒಂದು ಸೌಭಾಗ್ಯವನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಕಾಮನೆಗಳನ್ನು ತಮ್ಮ ಮೀಡಿಯಾ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಮೂಲಕ ನಾಡಿನ ಜನರಿಗೆ ಮತ್ತೊಮ್ಮೆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಕಾಮನೆಗಳು. ನಮಸ್ಕಾರ, ಶುಭವಾಗಲಿ. ಲೋಕಸಭೆ ಏನು ಚಾಮರಾಜನಗರ ನನಗೆ ನೆನ್ನೆ ಮೊನ್ನೆದಲ್ಲ, ಸುಮಾರು 30 ವರ್ಷಗಳಿಗೂ ಕೂಡ ಮಿಗಿಲಾಗಿ ಆ ಕ್ಷೇತ್ರದ ಉದ್ದಾಗಲಕ್ಕೆ ನಾನು ಓಡಾಡಿದ್ದೇನೆ. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಜನರು ಕೂಡ ನಂಜುಂಡಸ್ವಾಮಿಯ ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ಕಾರಣದಲ್ಲಿ ನಂಜುಂಡಸ್ವಾಮಿಗೆ ಕಳೆದ ಚುನಾವಣೆಯಲ್ಲೂ ಕೂಡ ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತು ಸೋದರ ಧ್ರುವ ನಾರಾಯಣ್ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮತ್ತು ಧ್ರುವ ನಾರಾಯಣ್ ಅವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮೂವರು ಕೂಡ ಜೊತೆಗೆ ರಾಜಕಾರಣ ಮಾಡಿದಂಥವರು. ಹಾಗಾಗಿ ಆ ಕ್ಷೇತ್ರದಲ್ಲಿ ಪ್ರಥಮ ಲೋಕಸಭಾ ಸದಸ್ಯರನ್ನು ಪಡೆದಿರ್ತಕ್ಕಂಥದ್ದು ಸನ್ಮಾನ್ಯ ದಿವಂಗತ ಬೀರಾಚೇನವರು. ಹಾಗಾಗಿ ಬೀರಾಚೇನವರು ಕೂಡ ಭಾಳ ಅಗ್ರಗಣ್ಯ ನಾಯಕರಾಗಿ ದೇಶದಲ್ಲೇ ಅಲ್ಲದೆ ಪ್ರಪಂಚದ ರಾಷ್ಟ್ರದ ಉದ್ದಗಲಕ್ಕೆ ಅವರು ಸೇವೆಯನ್ನು ಮಾಡಿ ಮಂತ್ರಿಗಳಾಗಿ, ಗವರ್ನರ್ ಆಗಿ ರಾಜ್ಯದ ಉದ್ದಗಲಕ್ಕೆ, ದೇಶದ ಉದ್ದಗಲಕ್ಕೆ ಅವರ ಸೇವೆ ತಲುಪಿದೆ. ಹಾಗಾಗಿ ಚಾಮರಾಜನಗರದಿಂದ ಬೆಳೆದಂಥವರು ದೇಶದಲ್ಲಿ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಎರಡನೇ ನಾಯಕ ಅಂದರೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು. ಅದೇ ರೀತಿ ಧ್ರುವ ನಾರಾಯಣ್ ಅವರು ಕೂಡ ಏನು ಕಳೆದ 543 ಲೋಕಸಭಾ ಸದಸ್ಯರಿದ್ದರು 2018ರಲ್ಲಿ, ಅವರು ನಂಬರ್ 1 ಸ್ಥಾನವನ್ನು ಪಡೆಯೋರ ಮೂಲಕ ಜನರ ಭಾವನೆಗಳಿಗೆ, ಜನರಿಗೆ ಸ್ಪಂದಿಸೋ ದಿಕ್ಕಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಂಥವರು. ಹಾಗಾಗಿ ಅವರೆಲ್ಲರ ನಿಕಟವರ್ತಿಗಳಾಗಿ ಅವರೆಲ್ಲರ ಸಹಕಾರ ಮಾರ್ಗದರ್ಶನವಾಗಿ ಬೆಳೆದಿರೋದ್ರಿಂದ ನನಗೆ ಆ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ನನಗೆ ಮಾಹಿತಿ ಇದೆ. ಹಾಗಾಗಿ ಈ ಭಾಗದಲ್ಲಿ ನನ್ನ ನಾಯಕರು ಮತ್ತು ನನ್ನ ಪಕ್ಷದ ವರಿಷ್ಠರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಹಾಗೂ ಇವತ್ತಿನ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು, ಮುಂದಿನ ಭವಿಷ್ಯತ್ತಿನ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ರಾಷ್ಟ್ರದಲ್ಲೇ ಸರಳ ಸಜ್ಜನಿಕೆಯ ಉತ್ತಮ ನಾಯಕತ್ವವನ್ನು ಗುರಿ ಮಾಡಿಕೊಂಡಿರ್ತಕ್ಕಂಥ ನಾಯಕತ್ವದ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಇವತ್ತು AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮ ಭವಿಷ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಕ್ಕಂಥ ಅವಕಾಶಗಳು ಆಗ್ತಾಯಿದೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಗಲಿ, ಆ ಭಾಗದ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಜನರ ಕಷ್ಟಗಳಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನನಗೆ ಸಹಾಯ ಆಗಲಿ ಅಂತೇಳಿ ನನ್ನ ನಾಯಕರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ. ನಿಮ್ಮ ಮೂಲಕ ಕೂಡ ನನ್ನ ಜನರಿಗೆ ಮತ್ತೊಮ್ಮೆ ಈ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಆ ಕ್ಷೇತ್ರದ ನಿಮ್ಮ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಒದಗಿಸ್ಕೊಡಿ ಅಂತೇಳಿ ನಿಮ್ಮ ಮೂಲಕ ನನ್ನೆಲ್ಲ ಜನರನ್ನು, ನಾಯಕರನ್ನು ಅತ್ಯಂತ ಕಳಕಳಿಯಿಂದ, ನಮ್ರವಿಂದ ನಮಸ್ಕರಿಸ್ತೇನೆ. ಶುಭವಾಗಲಿ. ನಮಸ್ಕಾರ. ಮತ್ತೊಂದು ವಿಚಾರ, ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ರಾಷ್ಟ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಅಂಥ ಒಬ್ಬ ನಾಯಕ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದಾದರೆ ನಾವೆಲ್ಲರೂ ಕೂಡ ಗೌರವಿಸಬೇಕು, ಸ್ವಾಗತಿಸೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಒಂದು ಕಿಂಚತ್ತು ನೋವಿಲ್ಲ. ಹಾಗಾಗಿ ಅಂಥ ನಾಯಕರು ಬರಲಿ ಅಂತೇಳಿ ನಮ್ಮ ಆಶಯಗಳಿದೆ. ಹಾಗಾಗಿ ಅವರು ದೊಡ್ಡವರಾಗಿರ್ತಕ್ಕಂಥದ್ರಲ್ಲಿ ದೇಶದ 543 ಲೋಕಸಭಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಬ್ಬ ಮಹಾನಾಯಕರಲ್ಲಿ ಅವರು ಕೂಡ ಪ್ರಮುಖರಾಗಿರೋದ್ರಿಂದ ನಿರ್ಣಯಗಳನ್ನು ಅವರಿಗೆ ನಮ್ಮ ನಾಯಕರು ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಒಬ್ಬ ಅವರ ಮನೆಯ ಮಗನಾಗಿ ಅವರ ಆಶೀರ್ವಾದದಲ್ಲಿ ನಾನು ಬೆಳೆದಿದ್ದೇನೆ. ಹಾಗಾಗಿ ಅಂಥ ಒಂದು ನಾಯಕರು, ಆ ತಂದೆಗೆ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ನನ್ನ ಕ್ಷೇತ್ರದಲ್ಲಿ ಸಿಕ್ಕರೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸ್ತೇನೆ. ಅವರನ್ನು ಕೂಡ ವಿನಂತಿಯಲ್ಲೂ ಕೂಡ ಮಾಡ್ತೇನೆ.